ಸತೀಶ್ ಅವರೇ, ಸುಧಾಕರ್ ಅವರೇ, ಅವರು ಸೋಮಣ್ಣವರು ಎಲ್ಲರೂ ಕೂಡ ಈಗ ಹಾಗೂ ಪ್ರಕಾಶ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ಸೋಮಣ್ಣವರು ಆಗಮಿಸ್ತಾ ಇದ್ದಾರೆ. ಕೂಡ ತಮ್ಮ ಪರೀಕ್ಷೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸುಸ್ವಾಗತವನ್ನು ಬಯಸ್ತಾರೆ. ಈಗ ತಾನೇ ಕಾರ್ಯಕ್ರಮ ಆರು ವರ್ಷಗಳು ನಿರಂತರವಾಗಿ ಎರಡು ಅವಧಿಯಲ್ಲಿ ತಾವೆಲ್ಲ ಹೆಚ್ಚಿನ ಮತವನ್ನು ನೀಡಿ ನನ್ನನ್ನು ಗೆಲ್ಲಿಸಿದ್ದೀರಿ. ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಈ ಪತ್ರಕರ್ತರ ಸಂಘ ರಾಜ್ಯದಲ್ಲೇ ಮಾದರಿಯಾಗಿರುವಂತೆ ತುಮಕೂರು ಜಿಲ್ಲೆಯ ಪತ್ರಕರ್ತರ ಸಂಘ ಒಂದು ಮಾದರಿ ಕಾರ್ಯಕ್ರಮಗಳನ್ನು ಮಾಡಿ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ಅತ್ಯುತ್ತಮ ಪತ್ರಕರ್ತರ ಸಂಘ ಅಂತ ಹೇಳಿ ನಮ್ಮ ಜಿಲ್ಲೆಗೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ತುಮಕೂರಿನಲ್ಲಿ ನಾನು ಅಧ್ಯಕ್ಷನಾದಂತಹ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ, ಏನು ಯಾವುದೇ ರೀತಿಯಾದಂತಹ ಹಣಕಾಸಿನ ವ್ಯವಸ್ಥೆ ಇಲ್ಲದೆ ಝೀರೋ ವ್ಯವಸ್ಥೆಯಲ್ಲಿ ನನಗೆ ಅಧಿಕಾರವನ್ನು ಕೊಟ್ಟಿದ್ದು, ಇವತ್ತು ಅದನ್ನ ಒಂದು ಉನ್ನತ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಇಡೀ ರಾಜ್ಯದಲ್ಲೇ ಒಂದು ಮಾದರಿಯ ಪತ್ರಕರ್ತರ ಸಂಘವಾಗಿ ಮಾಡಿದ್ದೇವೆ. ಈಗ ನಮಗೇನಂದ್ರೆ, ನಾವು ಮಾನ್ಯ ಸಚಿವರು, ನಮ್ಮ ಗೃಹ ಸಚಿವರು ಕಳೆದ ಒಂದು ಸಮಾರಂಭಕ್ಕೆ ಬಂದಿದ್ರು. ಆ ಬಂದಂತ ಸಂದರ್ಭದಲ್ಲಿ ಒಂದು ಮಾತನ್ನ ನಮ್ಗೆ ಹೇಳಿದ್ರು, ಏನು ನಾನು ಎಲ್ಲ ಪತ್ರಕರ್ತರ ಮಕ್ಕಳು ಶಿಕ್ಷಣವನ್ನು ಪಡಿಬೇಕು, ಅತಿ ಹೆಚ್ಚು ಅಂಕಗಳನ್ನು ಪಡೆದಂತ ಪತ್ರಕರ್ತರ ಮಕ್ಕಳಿಗೆ ಪ್ರತಿ ವರ್ಷ ತಲಾ 1 ಲಕ್ಷದಂತೆ ನಾವು ಒಂದು ಅವರಿಗೆ ಪ್ರೋತ್ಸಾಹವನ್ನು ನೀಡ್ತೇವೆ ಅಂತ ಹೇಳಿ, ಅದರಂತೆ ಕಳೆದ ವರ್ಷ ಜುಲೈ ತಿಂಗಳಲ್ಲಿ ನಮ್ಗೆ 25 ಲಕ್ಷ ಹಣವನ್ನು ಕೊಟ್ಟಿದ್ರು. ಅದ್ರ 13 ಲಕ್ಷ ಹಣವನ್ನ ಪತ್ರಕರ್ತರ ಮಕ್ಕಳಿಗೆ ನಾವು ನೀಡಿ ಉಳಿದ 12 ಲಕ್ಷ ಹಣವನ್ನ ಅವ್ರ ಹೆಸರಲ್ಲೇ ಡೆಪಾಸಿಟ್ ಮಾಡಿದ್ದೇವೆ. ಹಾಗೆ ಈ ಬಾರಿ ಕೂಡ ಪತ್ರಕರ್ತರ ಮಕ್ಕಳಿಗೆ ಅವರು ನಮಗೆ ಒಂದು 25 ಲಕ್ಷ ಅನುದಾನ ನಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಈ ವರ್ಷವೂ ಕೂಡ ಕೊಡಬೇಕು ಅವರಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ, ಹಾಗೇನೆ ಏನು ನಾವು ಇವತ್ತು ಪತ್ರಕರ್ತರ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ನಾವು ಮಾಡ್ತಿದ್ದೇವೆ. ನಗರ ಮಟ್ಟದ ಪತ್ರಕರ್ತರಿಗೆ ಹೆಲ್ತ್ ಇನ್ಶೂರೆನ್ಸ್ ಆಗಿದೆ. ಹಾಗೆ ಪತ್ರಕರ್ತರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡಬೇಕಾದ್ರೆ ಆ ಗೇಟ್ಗಳಲ್ಲಿ ನಮ್ಮ ಏನು ಟೋಲ್ಗಳಲ್ಲಿ ಪತ್ರಕರ್ತರ ವಾಹನಗಳಿಗೆ ಬಿಡ್ಲಿಕ್ಕೆ ಒಂದು ನಮ್ಗೆ ಅನುಕೂಲವನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಈ 2 ಬೇಡಿಕೆಗಳನ್ನ ಮಾನ್ಯ ಕೇಂದ್ರ ಸಚಿವರಿಗೂ ಕೂಡ ಮನವಿಯನ್ನು ಮಾಡ್ತಾ, ನಾವೆಲ್ಲರೂ ಕೂಡ, ಯಾಕಂದ್ರೆ ಈ ಕೇಂದ್ರ ಸಚಿವರು ಬೇಗ ಅವರು ಡೆಲ್ಲಿಗೆ ಹೋಗ್ಬೇಕಾದ್ರಿಂದ ಹೆಚ್ಚು ಮಾತಾಡಲಿಕ್ಕೆ ಈಗ ಸಮಯ ಇಲ್ಲ. ನಮ್ಮ ಸರ್ವ ಸದಸ್ಯ ಸಭೆಯಲ್ಲೂ ಕೂಡ ನಾನು ಮಾತಾಡಿದ್ದೇನೆ. ಹಾಗಾಗಿ ಇಷ್ಟು ಬೇಡಿಕೆಗಳನ್ನ ಇಬ್ಬರು ಸಚಿವರಲ್ಲಿ ತಮ್ಮೆಲ್ಲ ಜಿಲ್ಲೆಯ ಪತ್ರಕರ್ತರ ಪರವಾಗಿ ಮನವಿಯನ್ನು ಮಾಡ್ತಾ, ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.